ನವೆಂಬರ್ 3ರಿಂದ 19ರವರೆಗೆ ರಾಯಚೂರು ಜಿಲ್ಲೆಯಾದ್ಯಂತ ನಡೆಯಲಿರುವ ಕುಷ್ಠರೋಗ ಪತ್ತೆ ಹಚ್ಚುವ ಅಭಿಯಾನಕ್ಕೆ ಸೋಮವಾರ 11 ಗಂಟೆಗೆ ಚಾಲನೆ ನೀಡಲಾಯಿತು. ಅಭಿಯಾನದ ಅಂಗವಾಗಿ ಆಯೋಜನೆ ಮಾಡಿದ್ದ ಜಾಗೃತಿ ಜಾಥಾಕ್ಕೆ ಮಹಾನಗರ ಪಾಲಿಕೆಯ ಸದಸ್ಯರಾದ ಉಮಾ ರವೀಂದ್ರ ಜಾಲ್ದಾರ್ ಚಾಲನೆ ನೀಡಿದರು. ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದಡಿ ಜಹೀರಾಬಾದ್ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ, ಸಾವಿರಾರು ವರ್ಷಗಳಿಂದ ಇಂದಿಗೂ ಸಮುದಾಯದಲ್ಲಿ ಉಳಿದಿರುವ ಹಾಗೂ ಸೂಕ್ತ ಚಿಕಿತ್ಸೆಯಿಂದ ಗುಣಪಡಿಸಬಹುದಾದ ನರ ಮತ್ತು ಚರ್ಮ ರೋಗದ ಕಾಯಿಲೆ ಕುಷ್ಠರೋಗವಾಗಿದ್ದು, ಕನಿಷ್ಠ 6 ತಿಂಗಳಿಂದ 1 ವರ್ಷದವರೆಗೆ ತಪ್ಪದೆ ಚಿಕಿತ್ಸೆ ಪಡೆಯುವ ಮೂಲಕ ರೋಗ ನಿರ್ಮೂಲನೆಗೆ ಕೈ ಜೋಡಿಸಲು ಜನತೆ ಮುಂದೆ ಬರಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಕುಷ್ಠರೋಗ ಮತ್ತು ಕ್ಷಯರೋಗ ಇವೆರಡು ಅಣ್ಣ ತಮ್ಮರಿದ್ದಾಗ ಎರಡು ಬೆಸ್ಲೆ ಏನಿರ್ತಾವ ಅಂದ್ರೆ ಯಾವ ಆರ್ಗನಿಸಮ್ ಅಥವಾ ಯಾವುದು ಒಂದು ಮೈಕ್ರೋ ಆರ್ಗನಿಸಮ್ ಬರ್ತದ ಅಥವಾ ಸೂಕ್ಷ್ಮ ಜೀವಾಣುವಿಂದ ಬರ್ತದಂದ್ರೆ ಅವೆರಡು ಅಣ್ಣ ತಮ್ಮರಿದ್ದಾಗ ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಒಂದು, ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೈ ಅಂತ ಹೇಳಿ, ಅದು ಎರಡೂ ಒಂದೇ ಸೈಜ್. ಇದು ಏನಾಗುತ್ತೆ, ಟಿಬಿ ಒಂದು ಸಲ ಮನುಷ್ಯನ ದೇಹದಲ್ಲಿ ಸೇರ್ಕೊಂತಂದ್ರೆ ಕ್ಷಯರೋಗದ ಕ್ರಿಮಿಗಳು ಒಳಗಡೆ ಹೋಯ್ತಂದ್ರೆ ಡೈಲಿ 24 ಅವರ್ಸ್ ಡಿವೈಡ್ ಆಗ್ತಂತ ಅಂದ್ರೆ ಬೆಳಿತಾ ಹೋಗ್ತದೆ. 24 ಅವರ್ಸ್ ಅಂದ್ರೆ ಅಷ್ಟು ಬೇಗ ಫಾಸ್ಟ್ ಆಗಿ ಇದಾಗ್ತದೆ. ಟಿಬಿ, ಕುಷ್ಠರೋಗ ಲೆಪ್ರೋಸಿ ಅಂತ ಹೇಳ್ತೀವಲ್ಲ, ಅದು ಏನಾಗುತ್ತೆ, ಅದು ದೇಹದಲ್ಲಿ ಸೇರಿದಾಗ ನಿಧಾನವಾಗಿ ಆಗ್ತದೆ, ತಿಂಗಳಿಗೆ 6 ತಿಂಗಳಿಗೆ ಡಿವೈಡ್ ಆಗ್ತದೆ. ಸೊ ಹಾಗಾಗಿ ಕುಷ್ಠರೋಗ ಬೇಗ ಬರಲ್ಲ, ಕ್ಷಯರೋಗ ಬೇಗ ಬರುತ್ತೆ. ಯಾರಲ್ಲಿ ಬರ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅಪೌಷ್ಟಿಕತೆ ಯಾರ ಹತ್ರ ಇರುತ್ತೆ ಅಂದ್ರೆ ಸರಿಯಾಗಿ ಊಟ ಮಾಡಲ್ಲ, ಆಮೇಲೆ ಅವ್ರಿಗೆ ಸರಿಯಾಗಿ ನಿದ್ದೆ ಇಲ್ಲ, ಸರಿಯಾಗಿ ಇದು ಇಲ್ಲ, ಅಂಥದ್ರಲ್ಲಿ ಏನಾಗುತ್ತೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಅಂದ್ರೆ ಯಾವುದೇ ಒಂದು ನಮ್ಮ ಈಗ ಎಷ್ಟೋ ಜನ ಕೂತ್ಕೊಂಡಿರ್ತೀವಿ, ಎಲ್ಲರೂ ಕೆಮ್ತಾರೆ, ಸೀನ್ತಾರೆ, ಮತ್ತೆ ಏನೇನೋ ಮಾಡ್ತಾರೆ, ಅವೆಲ್ಲ ಕ್ರಿಮಿಜೀವಿಗಳೆಲ್ಲ ನಮಗೆಲ್ಲ ಬರ್ತದೆ. ಈಗ ನನಗೂ ಯಾವಾಗ ನಮ್ ಕಂಟ್ರೋಲ್ ಇರ್ತಿದೆ ಅಂದ್ರೆ ನನಗೆ ಯಾವಾಗ ಟಿಬಿ ಬರಲ್ಲ, ಲೆಪ್ರಸಿ, ಕುಷ್ಠರೋಗ ಮತ್ತು ಟಿಬಿ ರೋಗ, ಯಾಕೆ ಎರಡು ಸಮೀಕ್ಷೆ ನಾವು ಒಟ್ಟಿಗೆ ಮಾಡ್ತಿದ್ದೀವಿ ಅಂದರೆ, ನಮ್ಮ ಈ ಒಂದು ಕಾಲೋನಿಯಲ್ಲಿ ಅಂದರೆ ಎಲ್ಲಿ ಒಂದು ಮನೆಯಲ್ಲಿ 10ಕ್ಕಿಂತ ಜಾಸ್ತಿ ಜನ ಇರ್ತಾರೆ, ರೂಮ್ಗಳು ಆಯಿತಾ, ಅಂದರೆ ನಿಮಗೆ ಎಲ್ಲದಕ್ಕೂ ಗಾಳಿ ಆಡಲಿಕ್ಕೆ ಎಲ್ಲಿ ತ್ರಾಸಿರುತ್ತೋ ಅಲ್ಲಿ ಕುಷ್ಠರೋಗ ಮತ್ತು ಈ ಒಂದು ಟಿಬಿ ಕಾಯಿಲೆಗಳು ಜಾಸ್ತಿ ಕಾಣಿಸ್ಕೊಳುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈಗ ನಾವು ಮನೆಯಲ್ಲಿ ಇದ್ದಾಗ ನಮ್ಮ ಬೆನ್ನಿನ ಹಿಂದೆ ಯಾವ ಮನುಷ್ಯ ಇದೆ ನಮ್ಗೆ ಗೊತ್ತಾಗಲ್ಲ, ಹೌದಾ? ನನಗಾದ್ರೂ ಗೊತ್ತಾಗಲ್ಲ ಬೆನ್ನಿನ ಹಿಂದೆ ಏನು ಮನುಷ್ಯ ಇದೆ ಅಂತ. ಸೊ ನಿಮಗೂ ಗೊತ್ತಾಗಲ್ಲ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಯಾವುದೇ ಥರದ ಮಚ್ಚೆ ಇರಲಿ ನೀವು ಅದಕ್ಕೆ ಹೆದರೋದು ಬೇಡ, ಹೌದಾ? ಈಗ ನಮ್ಮ ಆಶಾ ಕಾರ್ಯಕರ್ತೆ ಅವರೊಬ್ಬರು ಗಂಡು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಯಾವುದೇ ಒಂದು ಮಚ್ಚೆ ಇದೆ, ಅದು ತಿಳಿ ಬಿಳಿ ಮಚ್ಚೆ ಇರಲಿ ಅಥವಾ ತುರ್ಕೆ ಇರೋ ಮಚ್ಚೆ ಇರಲಿ, ಏನಾದರೂ ಇರಲಿ, ಅದನ್ನು ನೀವು ನಮ್ಮ ಆಶಾ ಕಾರ್ಯಕರ್ತರು ಹಾಗೂ ಅವ್ರು ಯಾರಾದರೂ ಮೇಲ್ ವಾಲಂಟಿಯರ್ಸ್ ಬಂದಾಗ ಪರೀಕ್ಷೆಯನ್ನು ಮಾಡ್ಕೊಡ್ತಾರೆ. ಮನೆ ಒಳಗಡೆ ಬಿಡ್ಬೇಕು, ಅದು ಮೇನ್. ಆಶಾಗ ಮಾತಾಡ್ಬಿಟ್ಟು ನಾನು ಹೊರಗಡೆಯಿಂದ ನನ್ನ ಕೆಲಸ ಇದೆ ಅಮ್ಮ ಹೋಗ್ರಿ, ನನ್ಗೆ ಆಮೇಲೆ ಬರ್ರಿ ಅಂತ ಹೇಳ್ಬಾರ್ದು. ಅದಕ್ಕೆ ಪಾಪ ಅವ್ರ ಆಶಾ ಕಾರ್ಯಕರ್ತರು ನಾಷ್ಟ ಇಲ್ಲಾರ್ದೆ ದೊಡ್ಡ ಚಪ್ಪಾಳೆ ಕೊಡಿ ಅವರಿಗೆ. ಬೆಳಗ್ಗೆ ನಾಷ್ಟ ಇಲ್ಲಾರ್ದೆ ಬೆಳಗ್ಗೆ ಒಂದು 6:30 7 ಗಂಟೆ ಸಮೀಕ್ಷೆಗೆ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಏನಕ್ಕಂದ್ರೆ ನೀವು ಮನೆಯಲ್ಲಿ ಸಿಗ್ತೀರಾ ಅಂತ. ಸೊ ನಿಮ್ ಸಹಕಾರ ಮುಖ್ಯ. ನನ್ ಕೆಲಸ ಇದೆ, ನೀವು ಆಮೇಲೆ ಬರ್ರಿ, ನನ್ನ ನಾಷ್ಟ ಆದ್ಮೇಲೆ ನೀವು 11:30 ಬರ್ರಿ ಅಂತ ನಾವು ಓಡಾಡಿಸ್ಬಾರ್ದು. ಸೊ ಇದನ್ನ ನಾವು ನಿಮ್ಗೆ ವಿನಂತಿ ಮಾಡೋದು. ಸೊ ಅದ್ರ ಜೊತೆಗೆ ಯಾರಿಗಾದ್ರೂ ಕಫ ಮತ್ತೆ ಅದು ಹೇಳ್ತಾರೆ ನಮ್ಮ ಅಧಿಕಾರಿಗಳು, ಬೇರೆ ಕಫ ಇದೆ, ಕೆಮ್ಮು ಕಫ ಇದೆ, ಅವ್ರಿಗೆ ಏನಾದ್ರು ಇತ್ತು ಅಂದ್ರೆ ಕಪ್ ಕೊಡ್ತಾರೆ. ನೀವು ಅದನ್ನ ಕಪ್ ತಗೊಂಡು ಹೋಗಿ ಪರೀಕ್ಷೆ ಮಾಡಿ ಕೊಡ್ತಾರೆ. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ, ಬಂದು ನಿಮ್ಮ ಬಾಗಿಲಿಗೆನೆ ಬಂದು ಎಲ್ಲ ಪರೀಕ್ಷೆ ಮಾಡಬೇಕು ಅಂತ.